ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ अन्यांच हस्तचरणश्रवणत्वगाधीन् प्राणान्नमो भगवते पुरुषाय तुभ्यम् अरिष्टानि प्रणश्यन्तु दुरितानि भयानि च शान्तिरस्तु शुभं चास्तु ग्रहाः कुर्वन्तु मङ्गलम् ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಮೇ 1ನೇ ತಾರೀಕಿನಿಂದ ಗುರು ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಮೇಷರಾಶಿಯಿಂದ. ಹಾಗಾದರೆ ಅನೇಕರು ಗುರುಬಲವನ್ನು ಕಳ್ಕೊಳ್ತಾ ಇದ್ದಾರೆ, ಅನೇಕರು ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಪಡ್ಕೊಂಡವರಿಗೆ ಏನು ಫಲ, ಕಳ್ಕೊಂಡವರಿಗೆ ಏನು ಫಲ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕೆ ಅಂದರೆ ಪ್ರಯೋಜನ ಅನುದ್ದೇಶ ನಮಂದೋಪಿ ಪ್ರಯುಜ್ಯತೆ. ಒಬ್ಬ ಮೂರ್ಖನೂ ಕೂಡ ಫಲ ಇಲ್ಲದೆ ಯಾವ ಕೆಲಸವನ್ನೂ ಮಾಡೋದಿಲ್ಲ. ಹಾಗಾದರೆ ಗ್ರಹಗತಿಗಳಿಂದ ಆಗಿ ನಮಗೆ ಸಿಗಬಹುದಾದ ಫಲಾಫಲಗಳು ಏನು? ಹಾಗಾದರೆ ಗ್ರಹರು ಸೂಚಿಸುವಂತಹ ಒಳ್ಳೆಯ ಫಲ ಏನು, ಕೆಟ್ಟ ಫಲ ಏನು? ಕೆಟ್ಟ ಫಲವನ್ನು ಸೂಚಿಸ್ತಾ ಇದ್ರೆ ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಇದು ಬಹಳ ಮುಖ್ಯವಾಗಿರುವಂತಹದ್ದು. ಅದನ್ನೊಮ್ಮೆ ನೋಡ್ತಾ ಬರೋಣ. ಜೀವೇ ಜನ್ಮನ್ಯಪಗತ ಧನಧೀಹಿ ಸ್ಥಾನಭ್ರಷ್ಟೋ ಬಹುಕಲಯುತಃ ಅಂತ ಹೇಳ್ತಾರೆ. ಈ ಗುರುಗ್ರಹ 1 ವರ್ಷ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಈ ಮೇಷರಾಶಿಯಲ್ಲಿ ಇಷ್ಟರವರೆಗೆ ಸಂಚಾರ ಮಾಡ್ತಾ ಇದ್ದ, ಈಗ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾದರೆ ಮೇಷರಾಶಿಯಲ್ಲಿ ಇದ್ದಾಗ ವೃಷಭ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಜೊತೆಗೆ ಈ ಕುಂಭರಾಶಿಯವರಿಗೆ ಗುರುಬಲ ಇರಲಿಲ್ಲ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರಲಿಲ್ಲ, ಆದರೆ ಕನ್ಯಾ ರಾಶಿಯವರಿಗೂ ಗುರುಬಲ ಇರಲಿಲ್ಲ. ಆದರೆ ಈ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದ ಕೂಡಲೇ ಕನ್ಯಾ ರಾಶಿಗೆ ಒಳ್ಳೆಯ ಗುರುಬಲ ಬರ್ತಾ ಇದೆ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ, ಜೊತೆಗೆ ಕುಂಭರಾಶಿಯವರಿಗೆ ಗುರುಬಲ ಬರುತ್ತೆ, ವೃಷಭ ರಾಶಿಯವರಿಗೂ ಗುರುಬಲ ಬರುತ್ತೆ. ಯಾಕೆ? ಅದನ್ನು ಹೇಗೆ ತೀರ್ಮಾನ ಮಾಡೋದು ಗುರುಬಲ ಅಂತ ಹೇಳಿದ್ರೆ, ಷಷ್ಟಂ ದ್ವಾದಶಮಷ್ಟಮಂಚ ಮುನಯಃ ಭಾವಾನ್ ಅನಿಷ್ಟಾನ್ವಿದು. ಅನಿಷ್ಟ ಭಾವಗಳು ಅಂತ ಕೆಲವನ್ನ ತೀರ್ಮಾನ ಮಾಡಿದ್ದಾರೆ. ಅನಿಷ್ಟ ಭಾವದಲ್ಲಿ ಏನಾದರೂ ಗುರು ಬಂದ ಅಂತ ಆದರೆ ಗುರುಬಲ ಇಲ್ಲ ಅಂತ ತೀರ್ಮಾನ ಮಾಡಬೇಕು. ಅದು ಯಾವುದು ಅಂತಂದ್ರೆ 3, 6, 8, 12 ಇಷ್ಟದಲ್ಲಿ ಗುರು ಬಂದ ಅಂತ ಆದರೆ ಗುರುಬಲ ಇಲ್ಲ ಅಂತ ತೀರ್ಮಾನ. ಹಾಗಾಗಿ ಈ ವೃಷಭ ರಾಶಿಯವರಿಗೆ 12ರಲ್ಲಿ ಇದ್ದ, ಆದ್ರಿಂದ ಗುರುಬಲ ಇರಲಿಲ್ಲ. ಈಗ ಲಗ್ನಕ್ಕೆ ಬಂದಿದ್ದಾನೆ, ಗುರುಬಲ ಚೆನ್ನಾಗಿದೆ. ಇನ್ನು ಯಾರ್ಯಾರಿಗೆ ಗುರುಬಲ ಇದೆ? ವೃಷಭ ರಾಶಿಯವರಿಗೆ ಗುರುಬಲ ಇದೆ, ಆನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇದೆ, ಸಿಂಹ ರಾಶಿಯವರಿಗೆ ಗುರುಬಲ ಇದೆ, ಕನ್ಯಾ ರಾಶಿಯವರಿಗಿದೆ, ತುಲಾ ರಾಶಿಗೆ ಇಲ್ಲ. ಆಮೇಲೆ ವೃಶ್ಚಿಕ ರಾಶಿಗೆ ಇದೆ, ಧನುರಾಶಿಗೆ ಇಲ್ಲ, ಕುಂಭರಾಶಿಗೆ ಇದೆ, ಮಕರ ರಾಶಿಗೆ ಇದೆ, ಮೀನ ರಾಶಿಗೆ ಇಲ್ಲ, ಮೇಷರಾಶಿಗೆ ಇದೆ. ಹಾಗಾಗಿ ಯಾವ್ಯಾವ ರಾಶಿಗೆ ಇಲ್ಲ, ಯಾವ್ಯಾವ ರಾಶಿಗೆ ಇದೆ ಅನ್ನುವುದು ನಮಗೆ ಸ್ಪಷ್ಟ ಆಯಿತು. ಹಾಗಾದರೆ ಅದರ ಫಲಗಳು ಏನು? ಗುರುಬಲ ಇದ್ದವರಿಗೆ ಯಾವ ಫಲ ಬರುತ್ತೆ, ಗುರುಬಲ ಇಲ್ಲದವರಿಗೆ ಏನು ಫಲ, ಲಗ್ನದಲ್ಲಿ ಬಂದಾಗ ಗುರುವಿನ ಫಲವೇನು ಇತ್ಯಾದಿ ವಿಷಯಗಳನ್ನ ನಾವು ನೋಡ್ತಾ ಬರೋಣ. ಜೀವೇ ಜನ್ಮನೆ ಅಪಗತ ಧನಧೀಹಿ. ಅಪಗತ ಧನಧೀಹಿ, ಜನ್ಮದಲ್ಲಿ ಗುರು ಬಂದ ಅಂತ ಆದರೆ ಧನ ನಷ್ಟವಾಗುತ್ತೆ ಅನ್ನುವಂತಹ ಮಾತು. ಹಣವನ್ನು ಕಳ್ಕೊಳ್ತೇವೆ, ಜೊತೆಗೆ ಬುದ್ಧಿನಾಶವಾಗುತ್ತೆ, ಆಮೇಲೆ ಬಹು ಜನರ ಜೊತೆ ಗಲಾಟೆಗೆ ನಿಂತುಕೊಳ್ತೇವೆ. ಹಾಗಾದ್ರೆ ಏನದು? ಗುರುಬಲ ಇದೆ ಅಂತನೋ ಇಲ್ಲ ಅಂತನೋ ಯಾವ ರೀತಿ ತಗೊಳ್ಬೇಕು ನಾವು ಅಂತಂದ್ರೆ, ಬುದ್ಧಿನಾಶ ಅಂತ ಹೇಳಿದ್ರೆ ನಾನು ನನ್ನದು ಅನ್ನುವಂತಹ ಅಹಂಕಾರ ಜಾಸ್ತಿ ಆಗುತ್ತೆ. ನಾನು ಮಾಡಿದ್ದೇ ಸರಿ, ನಂದೇ ನಡೀಬೇಕು ಅನ್ನುವಂತಹ ಬುದ್ಧಿ, ಅದು ಬುದ್ಧಿ ಏನಾಗುತ್ತೆ, ನಮಗೆ ಅಧಿಕವಾಗ್ತಾ ಬಂದಾಗ ಸಹಜವಾಗಿ ನಾವೆಲ್ಲರ ಜೊತೆಯಲ್ಲಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ನನ್ನ ಮಾತು ನಡಿಬೇಕು, ನಾನೇ ದೊಡ್ಡವನು ಅನ್ನುವಂತಹ ಮಾತು. ಹಾಗಾಗಿ ಲಗ್ನದಲ್ಲಿ ಅಂದ್ರೆ ವೃಷಭ ರಾಶಿಯವರಿಗೆ ಲಗ್ನದಲ್ಲಿ ಗುರು ಬರ್ತಾನೆ, ಆದ್ರಿಂದ ಚಂದ್ರ ಲಗ್ನದಲ್ಲಿ ಗುರು ಬಂದ ಅಂತ ಆದ್ರಿಂದ ಈ ಫಲವನ್ನು ಹೇಳಬೇಕು. ಬುದ್ಧಿನಾಶ, ಧನನಾಶ, ಸ್ಥಾನಭ್ರಂಶ, ಮತ್ತೆ ಅನೇಕ ಜನರ ಜೊತೆಗೆ ಗಲಾಟೆಗೆ ನಿಲ್ಲುವಂತಹದ್ದು. ಆದರೆ ಗುರುಬಲ ಒಂದು ಇರೋದರಿಂದ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಬೇಕು. ಬುದ್ಧಿ ಒಳ್ಳೆಯ ಬುದ್ಧಿ. ಹಾಗಾಗಿ ನಾವೇನು ಮಾಡಬೇಕು, ಅದನ್ನ 4-6 ಜನರ ಜೊತೆಗೆ ಒಂದು ಮೀಟಿಂಗ್ ತರದಲ್ಲಿ ಮಾಡಿ ವಿಚಾರ ವಿನಿಮಯವನ್ನ ಮಾಡಿಕೊಳ್ತಾ ಮುಂದುವರಿದಾಗ ನಮ್ಮನ್ನ ಜನರು ಮುಂದೆ ಮೇಲಿಡ್ತಾ ಬರ್ತಾರೆ. ನಾವೇ ಜನರ ಜೊತೆಗೆ ನಂದೇ ನಡಿಬೇಕು ಅಂತ ಹೇಳುವುದಕ್ಕಿಂತ ಜನರ ಜೊತೆ ಡಿಸ್ಕಸ್ ಮಾಡಿ ನಾವು ಡಿಸಿಷನ್ ತಗೊಂಡಾಗ ಎಲ್ಲ ಜನರು ನಮ್ಮನ್ನು ಮೇಲಿಡ್ತಾ ಬರ್ತಾರೆ. ಹಾಗಾಗಿ ವೃಷಭ ರಾಶಿಯವರು ಈ ರೀತಿಯಾದ ಎಚ್ಚರಿಕೆಯನ್ನು ಪಡೆಯಬೇಕು. ಅದರ ಜೊತೆಗೆ
ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಬಂದಾಗ ಗುರುವಿನ ಬಲದಿಂದ ಮತ್ತೆ ಏನು ಅನರ್ಥಗಳು ಸೂಚಿತವಾಗ್ತಾ ಇದೆ ಆ ಅನರ್ಥಗಳು ಕೂಡ ಪರಿಹಾರವಾಗಿ ಸಂತೋಷವಾದ ಜೀವನವನ್ನು ನಡೆಸಬಹುದು.